Hi, I'm Kaviraj from scoringtarget.com. In today's session, we are going to discuss Do as a directed questions for SSLC students part 4. 10ನೇ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ SSLC ಎಕ್ಸಾಮಲ್ಲಿ ಬರಬಹುದಾದ ಗ್ರಾಮರ್ನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಿದ್ವಿ. ಈ ಒಂದು ಪಾರ್ಟ್ 4 ಏನಿದೆ ಇದರ PDF ನೋಟ್ಸನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಡೌನ್ಲೋಡ್ ಮಾಡ್ಕೋಬೋದು. ಜೊತೆಗೆ ಪಾರ್ಟ್ 1ರಿಂದ ಪಾರ್ಟ್ 3ರವರೆಗಿನ ನೀವು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಅದರ ಲಿಂಕ್ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತೆ. ಓಕೆ, ಸೊ ಮೇನ್ ಕ್ವೆಶ್ಚನ್ ನಂಬರ್ 1ಅಲ್ಲಿ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇರುತ್ತೆ. ಒಟ್ಟಾರೆಯಲ್ಲಿ 4 ಪ್ರಶ್ನೆಗಳಿರುತ್ತೆ, ಒಂದೊಂದಕ್ಕದ್ದು. ಸೊ ಇಲ್ಲಿ ಮೊದಲನೇ ಪ್ರಶ್ನೆ ಏನಿದೆ ಅಂದರೆ ಚೂಸ್ ದಿ ಅಪ್ರಾಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಸೊ ಇಲ್ಲೊಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ, ಆ ಸೆಂಟೆನ್ಸ್ನ ಕ್ವೆಶನ್ ಟ್ಯಾಗ್ ಏನು ಅಂತ ನಾವು ಇಲ್ಲಿ ಆಪ್ಷನ್ನಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಸುರೇಶ್ ಗೋಸ್ ಟು ಸ್ಕೂಲ್ ಅಂತ ಇದೆ. ಸೊ ಇಲ್ಲಿ ಆಪ್ಷನ್ ಎ ಈಸ್ ಹಿ, ಬಿ ಡಸ್ ಹಿ, ಸಿ ಇಸಂಟ್ ಹಿ, ಡಿ ಡಸಂಟ್ ಹಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಡಸಂಟ್ ಹಿ. ಯಾಕಂದರೆ ಇಲ್ಲಿ ನಮಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಥರ್ಡ್ ಪರ್ಸನ್ ಇರೋದ್ರಿಂದ ನಾವು ಡಸಂಟ್ ಹಿ ಅಂತ ಸೆಲೆಕ್ಟ್ ಮಾಡ್ಕೋತೀವಿ. ಆಮೇಲೆ ಎರಡನೇ ಪ್ರಶ್ನೆ ಚೂಸ್ ದಿ ಅಪ್ರಾಪ್ರಿಯೇಟ್ ಪ್ಯಾಸಿವ್ ಫಾರ್ಮ್. ಸೊ ಇಲ್ಲಿ ಆಕ್ಟಿವಿಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸ್ ಏನಿದೆ ಇದರ ಪ್ಯಾಸಿವ್ ವೈಸನ್ನು ನೋಡ್ಕೋಬೇಕು ಯಾವುದಂತ. ಕಮಲಾ ಹೆಲ್ಪ್ಡ್ ಹರ್ ಫ್ರೆಂಡ್ಸ್ ಅಂತ ಒಂದು ಸೆಂಟೆನ್ಸ್ ಇದೆ. ಇದರ ಪ್ಯಾಸಿವ್ ಫಾರ್ಮ್ ಯಾವುದಂದರೆ ಆಪ್ಷನ್ ಎ, ಹರ್ ಫ್ರೆಂಡ್ಸ್ ವೇರ್ ಹೆಲ್ಪ್ಡ್ ಬೈ ಕಮಲಾ. ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ. ಸೊ ನಾವು ಪಾಸ್ಟ್ ಕಂಟಿನ್ಯೂ ಟೆನ್ಸ್ನ ಒಂದು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು ಪ್ಯಾಸಿವ್ ವೈಸನ್ನು ಮಾಡಿದ್ದೀವಿ. ಆಮೇಲೆ ಮೂರನೆಯ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಚೂಸ್ ದಿ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದಿ ಅಂಡರ್ಲೈನ್ಡ್ ಸೆಂಟೆನ್ಸ್. ಸೊ ಇಲ್ಲಿ ಒಂದು ಡೈಲಾಗನ್ನು ಕೊಟ್ಟಿದ್ದಾರೆ, ಓದ್ಕೊಂಡು ಇಲ್ಲಿ ಗೆರೆ ಹೇಳೋಂಥ ಒಂದು ಸೆಂಟೆನ್ಸ್ ಏನಿದೆ ಅದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಆಗುತ್ತೆ ಅಂತ ಹೇಳಬೇಕು. ಸೊ ಜಾನ್ ಕೇಳ್ತಾನೆ, ಹಾಯ್ ರೋಸಿ ಪ್ಲೀಸ್ ಕಮ್ ಇನ್ ಅಂತ ಹೇಳ್ತಾನೆ. ಅದಕ್ಕೆ ರೋಸಿ ಥ್ಯಾಂಕ್ಸ್ ಹೇಳ್ತಾಳೆ. ಸೊ ಮತ್ತೆ ಜಾನ್ ಕೇಳ್ತಾನೆ ವುಡ್ ಯು ಮೈಂಡ್ ಟೇಕಿಂಗ್ ಆಫ್ ಯುವರ್ ಶೂಸ್, ಶೂಸ್ ಕಳೆದು ಒಳಗೆ ಬರ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ರೋಸಿ ಸಾರಿ ಐ ಫಾರ್ಗೆಟ್, ಕ್ಷಮಿಸಿ ನಾನು ಮರೆತು ಹಾಗೆ ಹಾಕೊಂಡು ಬಂದಿದ್ದೀನಿ ಅಂತ ಹೇಳ್ತಾಳೆ. ಸೊ ಅದಕ್ಕೆ ಜಾನ್ ಹೇಳ್ತಾನೆ ವಿ ಆಲ್ವೇಸ್ ಟೇಕ್ ಆಫ್ ಅವರ್ ಶೂಸ್ ಬಿಫೋರ್ ವಿ ಎಂಟರ್ ದ ಹೌಸ್. ಅದಕ್ಕೆ ಜಾನ್ ಹೇಳ್ತಾನೆ ನಾವು ಯಾವಾಗಲೂ ಮನೆ ಒಳಗಡೆ ಬರಬೇಕಂದ್ರೆ ಶೂಸನ್ನು ಹೊರಗಡೆ ಕಳೆದು ಬರಬೇಕು ಅಂತ ಹೇಳ್ತಾನೆ. ಇಲ್ಲಿ ಗೆರೆ ಎಳೆದ ಸೆಂಟೆನ್ಸ್ನ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ಕೇಳಿದ್ರು. ಸೊ ಇಲ್ಲಿ ಸಾರಿ ಐ ಫಾರ್ಗೆಟ್ ಅನ್ನೋ ಸೆಂಟೆನ್ಸ್ಗೆ ಅಂಡರ್ಲೈನ್ ಇದೆ. ಇದು ನೋಡಿ ಇಲ್ಲಿ ಏನಾಗುತ್ತೆ, ಅಪಲಾಸಿಂಗ್, ಬಿ ರಿಕ್ವೆಸ್ಟಿಂಗ್, ಸಿ ರೆಫ್ಯೂಸಿಂಗ್, ಡಿ ಆರ್ಡರ್ ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಎ ಅಪಲಾಜಿ. ಅಪಲಾಜಿ ಅಂದ್ರೇನು? ಕ್ಷಮೆ ಕೇಳೋದು. ನಾಲ್ಕನೇ ಪ್ರಶ್ನೆ ರೀಡ್ ದ ಗಿವನ್ ಕನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದಿ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್. ಸೊ ಇದು ಈ ಕ್ಲಾಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಇದೆ. ಡೈಲಾಗನ್ನು ಓದ್ಕೊಂಡು ಈ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ತುಂಬಬೇಕು. ಡೈಲಾಗ್ ಏನಿದೆ, ವಿನುತಾ ಹೇಳ್ತಾಳೆ ಹೆಲೋ ಸುಶೀಲಾ ಯು ಆರ್ ಅ ಬಿಟ್ ಡೌನ್ ಟುಡೇ. ವಿನುತಾ ಹೇಳ್ತಾಳೆ ಸುಶೀಲಾ ಯಾಕೋ ಇವತ್ತು ನೀನು ತುಂಬ ಡಲ್ ಕಾಣ್ತಾ ಇದೆಯಲ್ಲ ಅಂತ. ಅದಕ್ಕೆ ಸುಶೀಲಾ ಹೇಳ್ತಾಳೆ ಎಸ್ ವಿನುತಾ ವಿ ಹ್ಯಾವ್ ಲಾಸ್ಟ್ ದ ಕ್ರಿಕೆಟ್ ಮ್ಯಾಚ್ ಬೈ 2 runs. ನಾವು 2 ರನ್ಗಳಿಂದ ನಮ್ಮ ಮ್ಯಾಚ್ನಲ್ಲಿ ನಾವು ಸೋತ್ಬಿಟ್ಟಿವಿ ಅಂತ ಸುಶೀಲಾ ಹೇಳ್ತಾಳೆ. ಅದಕ್ಕೆ ವಿನುತಾ ಹೇಳ್ತಾಳೆ ಇಫ್ ಯುವರ್ ಟೀಮ್ ಹ್ಯಾಡ್ ಸೆಲೆಕ್ಟೆಡ್ ಒನ್ ಮೋರ್ ಫಾಸ್ಟ್ ಬೌಲರ್ ಯುವರ್ ಟೀಮ್ ಡ್ಯಾಶ್ ಓನ್ ದ ಮ್ಯಾಚ್. ಅದಕ್ಕೆ ವಿನುತಾ ಹೇಳ್ತಾಳೆ ನಿಮ್ಮ ಟೀಮಲ್ಲಿ ಇನ್ನೂ ಒಬ್ಬರು ಫಾಸ್ಟ್ ಬೌಲರ್ ಇದ್ದರೆ ನಿಮ್ಮ ಟೀಮ್ ವಿನ್ ಆಗಬಹುದಾಗಿತ್ತು ಅಂತ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ವುಡ್ ಹ್ಯಾವ್. ಇನ್ನು ಮೇನ್ ಕ್ವೆಶ್ಚನ್ ನಂಬರ್ 2 ಇಲ್ಲಿ ನಮಗೆ ಡೂ ಆ್ಯಸ್ ಎ ಡೈರೆಕ್ಟೆಡ್ ಸಂಬಂಧಪಟ್ಟಂಥ ಪ್ರಶ್ನೆಗಳು 1 ಅಂಕದ 12 ಪ್ರಶ್ನೆಗಳಿರುತ್ತೆ. ಬಟ್ ಇದಕ್ಕೆ ಯಾವುದೇ ಆಪ್ಷನ್ ಇರೋದಿಲ್ಲ. 5ನೇ ಪ್ರಶ್ನೆ ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ಡ್ ವರ್ಡ್. ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಈ ಟ್ಯಾಲೆಂಟೆಡ್ ಅಂತಕ್ಕಂಥ ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಆಗುತ್ತೆ ಅಂತ ಕೇಳ್ತಾ ಇದೆ. ಸೊ ಇಲ್ಲಿ ಟ್ಯಾಲೆಂಟೆಡ್ ಅಂತಕ್ಕಂಥದ್ದು ಈ ಹುಡುಗನನ್ನು ಅಪ್ರಿಸಿಯೇಟ್ ಮಾಡ್ತಾ ಇದೆ, ಹೀಗಾಗಿ ಇದು ಅಡ್ಜೆಕ್ಟಿವ್ ಆಗುತ್ತೆ. 6ನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 1 syllable. ಈ ಕೊಟ್ಟಂಥ ಪದಗಳಲ್ಲಿ 1 syllable ಯಾವುದು ಅಂತ. ಆನ್ಸರ್, ಹೋಮೋಫೋನ್, ಸ್ಕೂಲ್, ಎಸ್ಟರ್ಡೇ. ಸೊ ಇಲ್ಲಿ ಸ್ಕೂಲ್ ಅನ್ನೋದು ಏನಾಗುತ್ತೆ 1 syllable ಆಗುತ್ತೆ. 7ನೇ ಪ್ರಶ್ನೆ ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್ ಇನ್ ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಕೊಟ್ಟಂಥ ಒಂದು ಪದಕ್ಕೆ ಕಾಲಮ್ ಬಿ ಇರತಕ್ಕಂಥ ಪದಕ್ಕೆ ಸೂಕ್ತವಾಗಿ ನಾವು ಏನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಇಲ್ಲಿ ಕಾಲಮ್ ಎ ಅಲ್ಲಿ ಫ್ರೀಡಮ್ ಇದೆ, ಬಿ ಅಲ್ಲಿ ರೆಸ್ಲರ್, ಫೈಟರ್, ಸ್ವಿಮ್ಮರ್, ಬಾಕ್ಸರ್ ಅಂತ ಇದೆ. ಸೊ ಫ್ರೀಡಮ್ಗೆ ಸೂಕ್ತವಾದ ಪದ ಫ್ರೀಡಮ್ ಫೈಟರ್.
ನೆಕ್ಸ್ಟ್ 8ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟೇಬಲ್ ಲಿಂಕರ್. ಸೊ ಲಿಂಕಿಂಗ್ ವರ್ಡದಿಂದ ತುಂಬಬೇಕು. ವಿನಾ ಸೇಡ್ ರನ್ನಿಂಗ್, ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಇಲ್ಲಿ ಇಫ್ ಅನ್ನು ತುಂಬಬೇಕು. ಅಂದರೆ ನನಗೆ ಸಾಧ್ಯವಾದರೆ ನನಗೆ ಕ್ಯಾಚ್ ಮಾಡು ಅಂತ. 9ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ದ ಬ್ರಾಕೆಟ್. ಚೇತನ್ ಡ್ಯಾಶ್ ಇನ್ ದ ಬ್ರಾಕೆಟ್ B+ ಅವಾರ್ಡ್ ಫಾರ್ ದ ಫಸ್ಟ್ ಪ್ರೈಸ್ ಇನ್ ಪೇಂಟಿಂಗ್ ಕಾಂಪಿಟೇಷನ್ ಲಾಸ್ಟ್ ಇಯರ್. ಸೊ ಚೇತನ್ಗೆ ಹೋದ ವರ್ಷ ಪೇಂಟಿಂಗ್ ಕಾಂಪಿಟೇಷನಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಅಂತ. ಸೊ ಇಲ್ಲಿ ಬಿ ಅಂದರೆ ವಾಸ್ ಹಚ್ತೀವಿ, ಯಾಕಂದರೆ ಪಾಸ್ಟ್ ಟೆನ್ಸ್ ಇದೆ. ಅವಾರ್ಡ್ ಇದ್ದದ್ದು ಅವಾರ್ಡೆಡ್, ವಾಸ್ ಅವಾರ್ಡೆಡ್. 10ನೇ ಪ್ರಶ್ನೆ, ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ದಿ ಕರೆಕ್ಟ್ ಆರ್ಟಿಕಲ್. ಸೊ ಬಿಟ್ಟ ಸ್ಥಳವನ್ನು ಆರ್ಟಿಕಲ್ದಿಂದ ತುಂಬಿ ಅಂತ. ಡಾಗ್ ಈಸ್ ಅ ಡ್ಯಾಶ್ ಫೇತ್ಫುಲ್ ಆ್ಯನಿಮಲ್. ಇದಕ್ಕೆ ಆರ್ಟಿಕಲ್ ಎ ಸರಿಯಾದ ಉತ್ತರ. ಡಾಗ್ ಈಸ್ ಅ ಫೇತ್ಫುಲ್ ಆ್ಯನಿಮಲ್. ಕ್ವೆಶ್ಚನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೊಸಿಷನ್. ವಿಕ್ರಮ್ ಗೋಸ್ ಟು ಸ್ಕೂಲ್ ಡ್ಯಾಶ್ ಬಸ್. ಇಲ್ಲಿ ಬೈ ಅನ್ನೋದು ಸೂಕ್ತವಾದ ಆನ್ಸರ್. ಅಂದರೆ ವಿಕ್ರಮ್ ಶಾಲೆಗೆ ಬಸ್ ಮೂಲಕ ಹೋಗ್ತಾನೆ. 12ನೇ ಪ್ರಶ್ನೆ, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಅಲ್ಲಿ ಬ್ರಾಕೆಟ್ ಅಂತ ಕೊಟ್ಟಂಥ ಪದ ಯಾವ ಫಾರ್ಮಲ್ಲಿ ತುಂಬ್ತೀರಾ ಅಂತ ಪ್ರಶ್ನೆ. ವೆನ್ ವಿ ವೇರ್ ವೇಟಿಂಗ್ ಇನ್ ದ ರೈಲ್ವೆ ಸ್ಟೇಷನ್ ದ ಟೈಮ್ ಆಫ್ ಡ್ಯಾಶ್ ದ ಟ್ರೈನ್ ವಾಸ್ ಅನೌನ್ಸ್ಡ್. ಅರೈವ್ ಇದನಂತೆ ಅರೈವಲ್. 13ನೇ ಪ್ರಶ್ನೆ, ಯೂಸ್ ದ ವರ್ಡ್ ಆನ್ಸರ್ ಆ್ಯಸ್ ವರ್ಬ್ ಇನ್ ಅ ಸೆಂಟೆನ್ಸ್. ಸೊ ಇಲ್ಲಿ ಆನ್ಸರ್ ಅಂತಕ್ಕಂಥ ಪದನ ನಿಮ್ಮ ಸೆಂಟೆನ್ಸಲ್ಲಿ ವರ್ಬ್ ಆಗಿ ಬಳಸಿ, ಕ್ರಿಯಾಪದವಾಗಿ ಬಳಸಿ ಅಂತ ಹೇಳಿದ್ದಾರೆ. ಆನ್ಸರ್, ಐ ಆನ್ಸರ್ಡ್ ಆಲ್ ದ ಕ್ವೆಶನ್ಸ್ ಆಸ್ಕ್ಡ್ ಇನ್ ಎಕ್ಸಾಮ್. ಪರೀಕ್ಷೆಯಲ್ಲಿ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಿಸಿದೆ. ಇದು ವರ್ಬ್ ಆಗಿ ನಾವು ಬಳಸ್ತೀವಿ. 14ನೇ ಪ್ರಶ್ನೆ, ಚೇಂಜ್ ಇಂಟು ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ಒಂದು ಕೊಟ್ಟಂಥ ಸೆಂಟೆನ್ಸ್ ನಾವು ಏನು ಮಾಡಬೇಕು, ಸೂಪರ್ಲೇಟಿವ್ ಡಿಗ್ರಿಯಲ್ಲಿ ಮಾಡಬೇಕು. ನೋ ಅದರ್ ಗರ್ಲ್ ಇನ್ ದ ಕ್ಲಾಸ್ ಈಸ್ ಆ್ಯಸ್ ವೈಸ್ ಆ್ಯಸ್ ಶ್ರುತಿ. ಸೊ ಈ ಸೆಂಟೆನ್ಸ್ ಏನಿದೆ ಈಗ ನಮಗೆ ಪಾಸಿಟಿವ್ ಡಿಗ್ರಿಯಲ್ಲಿದೆ, ಇದಕ್ಕೆ ನಾವು ಸೂಪರ್ಲೇಟಿವ್ ಮಾಡಬೇಕು. ಆನ್ಸರ್, ಶ್ರುತಿ ಈಸ್ ದ ವೈಜೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ವೈಸ್ ಇದೆ ಏನಾಗುತ್ತೆ, ವೈಜೆಸ್ಟ್ ಆಗುತ್ತೆ, ಅಥವಾ ಆರ್ಟಿಕಲ್ ದ ಅನ್ನು ಬಳಸ್ತೀವಿ. ನೆಕ್ಸ್ಟ್ 15ನೇ ಪ್ರಶ್ನೆ, ಫ್ರೇಮ್ ಅ ಕ್ವೆಶನ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್. ರಾಕೇಶ್ ವಾಸ್ ಬಾರ್ನ್ ಇನ್ 2002. ಇಲ್ಲಿ 2002ಗೆ ಏನು ಮಾಡಿದ್ದಾರೆ ಅಂದರೆ ಅಂಡರ್ಲೈನ್ ಮಾಡಿದ್ದಾರೆ. ಇದು ಆನ್ಸರ್ ಬರುವ ಹಾಗೆ ಇಂಟ್ರಾಗೇಟಿವ್ ಕ್ವೆಶನನ್ನು ಮಾಡಬೇಕು. ವೆನ್ ವಾಸ್ ರಾಕೇಶ್ ಬಾರ್ನ್. ನೆಕ್ಸ್ಟ್ 16ನೇ ಪ್ರಶ್ನೆ, ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದಿ ಅಂಡರ್ಲೈನ್ ಸೆಂಟೆನ್ಸ್ ಇನ್ ಟು ರಿಪೋರ್ಟೆಡ್ ಸ್ಪೀಚ್. ಸೊ ನಾವು ಕನ್ವರ್ಸೇಷನ್ ಓದ್ಕೋಬೇಕು. ವಾಸಿಮ್ ಮತ್ತು ವಾಸು ಅವ್ರು ಮಾತಾಡ್ತಾರೆ. ವಾಸಿಮ್ ಕೇಳ್ತಾನೆ, ವಾಸು ವಾಟ್ಸ್ ಯುವರ್ ಹಾಬಿ, ನನ್ನ ಹವ್ಯಾಸ ಏನು ಅಂತ ಕೇಳ್ತಾನೆ ವಾಸಿಮ್. ಅದಕ್ಕೆ ವಾಸು ಹೇಳ್ತಾನೆ, ಮೈ ಹಾಬಿ ಈಸ್ ರೈಟಿಂಗ್ ಪೊಯಮ್ಸ್. ಕವನಗಳನ್ನ ಬರೆಯೋದು ನನ್ನ ಒಂದು ಹವ್ಯಾಸ ಅಂತ ಹೇಳ್ತಾನೆ. ಸೊ ಈಗ ನಾವು ಏನು ಮಾಡಬೇಕಂದ್ರೆ ಈ ಅಂಡರ್ಲೈನ್ ಮಾಡಿದಂಥ ಈ ಒಂದು ಸೆಂಟೆನ್ಸ್ ಏನಿದೆ ಇದ್ರದ್ದು ರಿಪೋರ್ಟೆಡ್ ಸ್ಪೀಚ್ ಅಂದರೆ ಇಂಡೈರೆಕ್ಟ್ ಸ್ಪೀಚನ್ನು ಮಾಡಬೇಕು. ಆನ್ಸರ್, ವಾಸು ಟೋಲ್ಡ್ ವಾಸಿಮ್ ದ್ಯಾಟ್ his hobby was writing poems. So last question, main question number 3 alli, answer the following the following paragraph has 2 errors, edit the paragraph and rewrite. ಇದು 2 ಅಂಕದ ಒಂದು ಪ್ರಶ್ನೆ ಇದೆ. ಅಂದರೆ ಇಲ್ಲೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ, ಅಲ್ಲಿ ಕೆಲವೊಂದು ತಪ್ಪುಗಳನ್ನು ಮಾಡಿದರೆ ತಪ್ಪಿಗೆ ಸಂಬಂಧಪಟ್ಟಂತೆ ನಿಮಗೆ ಕ್ಲೂಸ್ ಕೂಡ ಕೊಟ್ಟಿರ್ತಾರೆ. ಆ ತಪ್ಪನ್ನು ಸರಿಪಡಿಸಿ ಪ್ಯಾರಾಗ್ರಾಫನ್ನು ಮತ್ತೊಮ್ಮೆ ಬರೀಬೇಕು. ನೋಡಿ ಏನಿದೆ, ಐ ವಾಸ್ ಗೋಯಿಂಗ್ ಹೋಮ್ ಯೆಸ್ಟರ್ಡೇ ಈವ್ನಿಂಗ್, all of a sudden it started raining. I had no umbrella and was drenched completely. ಇಲ್ಲಿ ಕ್ಲೂಸ್ ಏನಿದೆ ಅಂತ ನೋಡಬೇಕು. ಏನು ಮಿಸ್ಟೇಕ್ ಆಗಿದೆ? ಎ, ವರ್ಬಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಅಂದರೆ ಇಲ್ಲೆಲ್ಲೂ ವರ್ಬ್ ಮಿಸ್ಟೇಕ್ ಆಗಿದೆ, ಸರಿಪಡಿಸಿ. ಎಲ್ಲಿ ಮಿಸ್ಟೇಕ್ ಆಗಿದೆ ವರ್ಬ್ ಅಂದರೆ ಇದು ಸ್ಟಾರ್ಟ್ ಅದಲ್ಲ, ಸ್ಟಾರ್ಟ್ಸ್ ಅಂತ ಆಗಬೇಕು. ಆಮೇಲೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್, ಇಲ್ಲೆಲ್ಲೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂತ ನೋಡಿ. ಅಂಬ್ರೆಲಾ ಎ ಬರೋದಿಲ್ಲ, ಹೌದಾ? UMBRELLE ಅಂತ ಬರೀಬೇಕು. ನಾನಿಲ್ಲಿ ಆನ್ಸರನ್ನು ಎ ಮತ್ತು ಬಿ ಅಂತ ಕೊಟ್ಟಿದ್ದೀನಿ. ನಾನಿಲ್ಲಿ ಪ್ಯಾರಾಗ್ರಾಫಲ್ಲಿ ಕೂಡ ಬರೆದಿದ್ದೀನಿ. ನೀವು ಎಕ್ಸಾಮ್ದಲ್ಲಿ ಈ ಥರ ಬರೀಬೇಕು. ಐ ವಾಸ್ ಗೋಯಿಂಗ್ ಹೋಮ್ ಯೆಸ್ಟರ್ಡೇ ಈವ್ನಿಂಗ್. ಅದು ಪ್ಯಾರಾಗ್ರಾಫ್ ಯಾವ ಥರ ಕೊಟ್ಟಿದ್ದಾರೆ ಅದೇ ಥರ ಬರೆದು ಎಲ್ಲೆಲ್ಲಿ ತಪ್ಪಾಗಿದೆಯಲ್ಲ ಅದನ್ನು ಸರಿಪಡಿಸ್ಬೇಕು. ಆಲ್ ಆಫ್ ಅ ಸಡನ್ ಇಟ್ ಸ್ಟಾರ್ಟ್ಸ್ ರೈನಿಂಗ್. ನೋಡಿ ಇಲ್ಲಿ ಪ್ಯಾರಾಗ್ರಾಫಲ್ಲಿ ಬರೀ ಸ್ಟಾರ್ಟ್ ಇತ್ತು, ನಾನಿಲ್ಲಿ ಸ್ಟಾರ್ಟ್ಸ್ ಅಪ್ ಮಾಡಿದ್ದೀನಿ. ಐ ಹ್ಯಾಡ್ ನೋ ಅಂಬ್ರೆಲಾ, ಇಲ್ಲಿ ಅಂಬ್ರೆಲಾನ ಈ ಥರ ಸರಿಪಡಿಸಿದ್ದೀನಿ. ಆ್ಯಂಡ್ ವಾಸ್ ಡ್ರೆಂಚ್ಡ್ ಕಂಪ್ಲೀಟ್ಲಿ.
ಇಲ್ಲಿ ನೀವು ಯಾವ್ಯಾವ ಆನ್ಸರನ್ನು ಕರೆಕ್ಟಾಗಿ ಮಾಡಿರ್ತೀರೋ ಅದನ್ನು ಅಂಡರ್ಲೈನ್ ಮಾಡಿದರೆ ಎಕ್ಸಾಮ್ಗಳಲ್ಲಿ ನಿಮಗೆ ವ್ಯಾಲ್ಯೂಷನ್ ಮಾಡೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಇದಾದ ನಂತರ ಈ ಒಂದು PDF ನೋಟ್ಸಲ್ಲಿ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಲಿಂಕ್ಸನ್ನು ಕೂಡ ಕೊಟ್ಟಿದ್ದೀನಿ. ಸೊ ಈ ಒಂದು PDF ನೋಟ್ಸ್ನ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತಾನಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡಾಗ ಈ PDF ನೋಟ್ಸಲ್ಲಿ ಕೂಡ ನಿಮಗೆ ಸುಮಾರು 5, 6, 7 ಲಿಂಕ್ಸ್ ಇದೆ. ಈ ಲಿಂಕಲ್ಲಿ ನಿಮಗೆ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ ಎಲ್ಲ ಸಬ್ಜೆಕ್ಟ್ ಅದ್ರ ಕೀ ಆನ್ಸರ್ ಇವೆ, ಡಿಪಾರ್ಟ್ಮೆಂಟ್ ಅವರು ಬಿಡಿಸಿದಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ, ಕೀ ಆನ್ಸರ್ ಇದೆ, ಆಮೇಲೆ ಮಾಡೆಲ್ ಕ್ವೆಶನ್ ಪೇಪರ್ಸ್ ಕೀ ಆನ್ಸರ್ ಇವೆ. ಒಂದು SSLC ಟಾಪಲ್ಲಿ ಪಾಸ್ ಆದಂಥ ಎಲ್ಲ ವಿದ್ಯಾರ್ಥಿಗಳು, ಟಾಪ್ ರಾಜ್ಯ ಮಟ್ಟಕ್ಕೆ ಫಸ್ಟ್ ಬಂದಂಥ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ಸ್ ಇವೆ. ಜೊತೆಗೆ ಎಲ್ಲ ವಿಷಯಗಳ ಸ್ಕೋರಿಂಗ್ ಪ್ಯಾಕೇಜ್ ಮತ್ತು ಪಾಸಿಂಗ್ ಪ್ಯಾಕೇಜ್ ಇದೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಎಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀರಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. If you like the video, subscribe to our channel to get more videos. Thank you all.